ಮುಂದಿನ ರಾಶಿಗೆ ಬಂದರೆ ವೃಶ್ಚಿಕ ರಾಶಿಯವರಿಗೆ 2026 ಜೊತೆಗೆ ಪರಾಭವ ಸಂವತ್ಸರ ಯುಗಾದಿಯ ವರ್ಷಫಲ ಹೇಗಿರುತ್ತೆ? ವೃಶ್ಚಿಕ ರಾಶಿಯವರಿಗೆ ಕೂಡ ಈಗ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು. ಜೂನ್ವರೆಗೂ ಸ್ವಲ್ಪ ಕಷ್ಟಗಳಿತ್ತು, ಅನ್ವಾಂಟೆಡ್ ಚೇಂಜಸ್ಸು, ಮನೆಯಲ್ಲಿ ಡೆತ್ಗಳನ್ನು ನೋಡುವಂಥದ್ದು, ಹಾಗೆಯೇ ಈ ಕೆಲವು ಪ್ರಾಬ್ಲಮ್ಗಳನ್ನ, ಮೇಜರ್ ಪ್ರಾಬ್ಲಮ್ಗಳನ್ನ ನೋಡಿರ್ತಾರೆ. ಸೊ ಈಗ ಬರುವಂತಹ ವರ್ಷದಲ್ಲಿ ಏನಾಗುತ್ತೆ, ಪಾಸಿಟಿವ್ ಹೌಸ್ಗೆ ಗುರುವಿನ ಪ್ಲೇಸ್ಮೆಂಟ್ ಆಗುತ್ತೆ, 4th ಹೌಸ್ಗೆ ಮೂವ್ ಆಗ್ತಾನೆ. ಅವಾಗ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಓಕೆ ಜೂನ್ ನಂತರ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ ಹಾಗಾದ್ರೆ. ಹೌದು ಹೌದು. ಓಕೆ, ಇನ್ನು ಆದಾಯ ವ್ಯಯಕ್ಕೆ ಬಂದ್ರೆ ಹೇಗಿರುತ್ತೆ? ಸೊ ವೃಶ್ಚಿಕ ರಾಶಿ ವಿಚಾರಕ್ಕೆ ಬಂದಾಗ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 3, ಸುಖ 6, ದುಃಖ 3 ಅಂತ ಕೊಡ್ತಾರೆ. ಸೊ ಇಲ್ಲಿ ಆರೋಗ್ಯದ ವಿಚಾರದಲ್ಲಿ 0 ಬಂದಿದೆ, ಅನಾರೋಗ್ಯದ ವಿಚಾರದಲ್ಲಿ 4 ಬಂದಿದೆ. ಹಾಗಾಗಿ ನೀವು ತುಂಬಾ ಕೇರ್ಫುಲ್ ಆಗಿ ಹೆಲ್ತ್ ನ ಮೇಂಟೈನ್ ಮಾಡಬೇಕಾಗುತ್ತೆ ಅಂತ. ಓಕೆ, ಸೊ ವೃಶ್ಚಿಕ ರಾಶಿಯವರ ಪರಿಹಾರ ಅಂತ ಬಂದ್ರೆ ಏನ್ ಮಾಡಬಹುದು? ಪರಿಹಾರ ಅಂತ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿಯ ಸಂಚಾರ, ಪಂಚಮ ಶನಿ ಇಸ್ ನಾಟ್ ಗುಡ್, ಅಷ್ಟೇನು ಶುಭ ಫಲಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶನಿಗೆ ಸಂಬಂಧಿಸಿದಂತಹ ಒಂದು ಪರಿಹಾರಗಳನ್ನ ರೆಗ್ಯುಲರ್ ಆಗಿ ಮಾಡ್ಕೋಬೇಕು. ನಾ ಹೇಳಿದಾಗೆ ದಶರಥ ಕೃತ ಶನಿ ಸ್ತೋತ್ರವನ್ನ ಪಠಣ ಮಾಡೋದು, ಹೇಳೋದು, ಕೇಳಿಸ್ಕೊಳ್ಳೋದು, ಇದನ್ನೆಲ್ಲ ಮಾಡಬಹುದು. ಅಷ್ಟೇ ಅಲ್ಲ, ಆಂಜನೇಯನ ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು, ಒಳ್ಳೇದು. ಅದನ್ನ ಬಿಟ್ರೆ ನೀವು ಮಾಡ್ಬೇಕಾಗಿರೋದು ಕುರುಡರಿಗೆ ಆಹಾರವನ್ನ ಕೊಡುವಂಥದ್ದು. ಕುರುಡರಿಗೆ ಆಹಾರವನ್ನ ಕೊಟ್ರೆ ನಿಮ್ಗಿರುವಂತಹ ತೊಂದರೆಗಳು ಸಾಲ್ವ್ ಆಗುತ್ತೆ. ಯಾರೋ ರೋಡ್ ಕ್ರಾಸ್ ಮಾಡಕ್ ಓದಾಡ್ತಿರ್ತಾರೆ, ನೀವು ರೋಡಲ್ಲಿ ಹೋಗುವಾಗ ಸಿಗ್ನಲ್ ನಲ್ಲಿ ಯಾರೋ ಕುರುಡರು ಕಾಣಿಸ್ತಾರೆ, ಅವ್ರಿಗೆ ನಿಮ್ ಕೈಲಾದ ಸಹಾಯವನ್ನ ಮಾಡಿ ಖಂಡಿತ ಈ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ, ಅಂದ್ರೆ ಶನಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಕುರುಡರಿಗೆ ಆಹಾರವನ್ನ ಕೊಡಬೇಕು. ಕಪ್ಪು ಇರುವೆಗೆ ಆಹಾರವನ್ನ ಹಾಕೋದು ಕೂಡ ಇಲ್ಲಿ ತುಂಬಾ ಮುಖ್ಯ